ಬಂದರು ಇರು ಗಂಡನ ಮನೆಯಾಗ ಅನ್ನೋ ಮಾತ ಬಾಳ ಸತ್ಯವಾದದ್ದ. ಯಾಕಂದ್ರ ಇವತ್ತು ಜರ ಹಠ ಮಾಡಿ ಮನಿಗೆ ಮಗಳು ಬಂದ್ಲು ಅಂದ್ರ ಆಕಿನ್ಕಿತ 2 ಹೆಜ್ಜೆ ಮುಂದೆ ಯಾರು ಇಟ್ಟಿರ್ತಾರ ಅಂದ್ರ ಅವ್ರ ಅವು ಇಟ್ಟಿರ್ತಾಳ, ನನ್ನ ಮಗಳಿಗೆ ಏನೂ ಆಗ್ಬಾರ್ದು ಗಂಡನ ಮನ್ಯಾಗ ಅಂತ. ಅಂತದೊಂದ ಹಿಂದಿನ ಮಾತುಗಳನ್ನ ನಾವ್ ಯಾರು ಮರಿಬಾರ್ದು ಅನ್ನೋದು ಇವತ್ತು ಅಶ್ವಿನಿ ಮೇಡಮ್ ಅವರು ಬಹಳ ಚಂದ ಹೇಳಿದ್ರು. ಅದೇ ಸ್ಟೈಲ್ ಒಳಗ ನಾನು ಅದೇ ಸ್ಟೈಲ್ ಒಳಗ ಹೇಳ್ತೀನಿ, ಶಂಕರ ನಾ ನನ್ನ ಕೈಯಾಗ ಕೊಟ್ಟಿದ್ರ ದುರಿಯಾನೇ ಮಾಡ್ತಿದ್ದೆ, ನಾ ಇವತ್ತು ಮುತ್ತಿಗೆನೆ ಕೊಂಡ್ಕೊತಿದ್ದೆ, ಮನಿಗ್ ಹೋದ್ರ ಹೆಂಡತಿ ಹಠಕ್ ಮನಿಗ್ ಕಾಲಿಡೋಲ್ಲ ಚಟಕ್ ಬಿದ್ದೀನಿ, ನಂದೆಲ್ಲಾ ಜೀವನ ಹಾಳಾಗ್ಯದೋ ಶಂಕರ ಅಂತ ಹೇಳುವಂತವ್ರು ಬಹಳ ಮಂದಿ ಇದಾರ. ಅದಕ್ಕ ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ದು. ಬರಾಗ ಮುತ್ತಿಗೆ ಬಸ್ ಸ್ಟ್ಯಾಂಡ್ ದಾಗ ಒಂದು ಬ್ಯಾನರ್ ನೋಡ್ದೇನ, ಅದು ನಮ್ದು ಇರ್ಬೇಕಂತ ನಾ ನೋಡಿದೆ. ಎಷ್ಟು ಚಂದ ಬರ್ದಿದ್ರಿ, ಶರಬತ್ತ ಎಳ್ನೀರು ಕುಡಿದರೆ ಶರೀರ ತಂಪವಾಗಿರುತ್ತದೆ ಎನ್ನುವುದು ಬರೀ ಭ್ರಮೆ. ಶರಬತ್ತು ಎಳ್ನೀರು ಕುಡಿದರೆ ಶರೀರ ತಂಪಾಗಿರುತ್ತದೆ ಎನ್ನುವುದು ಬರೀ ಭ್ರಮೆ. ಹೆಂಡತಿ ಮನ್ಯಾಗ ತಣ್ಣಗಿದ್ರ ಮಾತ್ರ ಶರೀರ ತಂಪಿರ್ತದ ಅಂತ ಹೇಳಿ ಕೆಳಗ ಸೈಯತ್ ಹಾಕಿ ಜಗತ್ತಿನ ಎಲ್ಲ ಪುರುಷರು ಅಂತ ಹೇಳ್ಬಿಟ್ಟಿದ್ರು. ಅವ್ರಿವ್ರ ಅಂತ ಹೇಳಿಲ್ಲ. ಇದನ್ನೆಲ್ಲ ನೋಡಿದೀವಿ ಅಂದ್ರ ಇನ್ನೊಂದು ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ರು, ಚಟಕ್ ಬಿದ್ದ ಸಂಸಾರ ಬಾಳ ಹಾಳಾಗ್ಯಾವ, ಹಠಕ್ ಬಿದ್ದು ಹೋಗಿದ್ದು ಎಲ್ಲರ ಉದಾಹರಣೆ ಅದಾವನು ಅಂತ. ಬನ್ರಿ ಮೇಡಮ್, ಇತಿಹಾಸದ ಪುಟ ಇವತ್ತಿನ ಕಾಲಮಾನಗಳ ತೆಗಿರಿ, ಹಠಕ್ ಬಿದ್ದು ಕೂಡ ಸಂಸಾರಗಳ ಹಾಳಾಗ್ಯವನಕ್ಕ ನಿಮಗ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಬಾವ 3 ಅಂತಸ್ತಿನ ಮನಿ ಕಟ್ಟಿಸ್ತಾನ, ಮುಂದ ಗಂಡಗಿಕ್ಕಿ ಹೆಂಡತಿಯಾಗ ಕಿರಿಕಿರಿ ಮಾಡ್ತಾಳ. ರೀ ನಿಮ್ದು ಎಂತ ಜೀವನ ನೋಡಲಿ, ನಿಮ್ಮ ಅಣ್ಣ ಅದ 3 ಅಂತಸ್ತ ಮನಿ ಕಟ್ಸಿದ, ಒಂದ ಹೇಳ್ತೀನಿ ನೋಡ, ಅವನ ಎದುರಿಗೆ ನಾ ಬದುಕಂಗಿಲ್ಲ, ಇಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೋನು. ಯಾಕಂದ್ರ ಅವ್ರ ಎದುರಿಗೆ ನಮಗ ಅಸಹ್ಯ ಅನ್ನಿಸ್ತದ. ಇಲ್ಲ ನಂದ ಆದಾಯ ಇರುದ ಪಗಾರ ಇರುದ ಸಣ್ಣದದ, ನೀ ನಮ್ಮ ಅಣ್ಣಂದ ಕಂಪೇರ್ ಮಾಡ್ಬೇಡ ಅಂದ್ರು ಹಟ್ಟದ ಹೆಣ್ಮಗಳಿಕ್ಕಿ. ಅದಕ್ಕ ಇಲ್ಲ ನಮಗೂ 3 ಅಂತಸ್ತಲ್ಲ ಮ್ಯಾಗ ಒಂದ್ ಗೇನ್ ಹೆಚ್ಚಿಗಿರ್ಬೇಕು ಮನಿ ಅಂತ ಹೇಳಿದ್ಲು. ಅವಾಗ ಎಲ್ಲಿ ನನ್ನ ಹೆಂಡತಿ ಸತ್ರ ಮಕ್ಕಳ ಅನಾಥ ಅನಾಥ ಪಾಪ ಬಡಪಾಯಿ ಗಂಡ ಊರ್ದ ಸಾಲ ಮಾಡಿ ಮನಿ ಕಟ್ಸಿದ. ಮನಿ ಕಟ್ಸಿದ್ಮ್ಯಾಲ ಗಂಡ ಬರೇ ತೋಟದಾಗ ಇರ್ತಿದ್ದ. ಮುತ್ತಿಗೆ ಮಂದಿ ಎಲ್ಲಾರು ಕೇಳಿದ್ರ 3 ಅಂತಸ್ತಿನ ಮ್ಯಾಲ ಮ್ಯಾಗ ಒಂದ್ ಗೇನ್ ಮನಿ ಕಟ್ಟ್ಯಾನ, ಆದ್ರ ತೋಟದಾಗೆ ಯಾಕಿರ್ತಾನ ಅಂತಂದು. ಅವಾಗ ಅವನ ಒಂದಿನ ಹೊರಗ್ ಬಂದ್ ಹೇಳ್ದ, ಸಾಲ್ಗಾರ ಹೊರಗ್ ಬಂದ್ರಿ ಸದ್ ಹೊಡಿತಾರ ನನ್ರಿ, ಅದಕ್ಕೆ ನಾ ತೋಟದಾಗ ಅದೀನಿ, ಆಕಿನ ಹಠ ಹಾಕಿ ತೀರಿಸ್ಕೊಂಡಾಳ, ಆ ಅರಮನೆಯಾಗ ಆಕಿ ಒಬ್ಬಕ್ಕನೇ ಇರ್ಲ ಅಂದ್ಲ. ಇದು ಹಠದಿಂದ ಆಗಿರುವಂತ ಇವತ್ತು ಅನೇಕ ಉದಾಹರಣೆಗಳು. ಅಂದ್ರ ಹೆಂಗಿರ್ತದ ಅಂದ್ರ ಹೆಣ್ಮಗಳಂದ್ರಿ ಅನಾಸಿನ್ ಒಬ್ಬ ಕೇಳ್ತಾಳ, ರೀ ನಾ ಎಲ್ಲಾದ್ರೂ ಕಳ್ಕೊಂಡ್ರ ನೀವೇನ್ ಮಾಡ್ತೀರಿ ರೀ? ಎಂತ ಮಾತ್ ಕೇಳ್ತಿ ಹೆಂಡತಿ, ನೀ ಕಳೆದ್ರ ನಾ ಏನ್ ಸುಮ್ಮನೆ ಇರ್ತೀನಿ